ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಾಥ್ ಏಕ್ ಬರ್ ಮಾಗವು ರಾಮ ಕೃಪಾ ಕರಿದೇಹು, ಜನ್ಮ ಜನ್ಮ ಪ್ರಭು ಪದ ಕಮಲ ಕಬಹು ಘಟೈ ಜನಿ ನೇಹು. अस कही मुनि बसिष्ठ गृह आये, कृपा सिंधु के मन अति भाये. हनुमान भरतादि भ्राता, संग लिए सेवक सुखदाता. पुनि कृपालपुर बाहिर गए, गज रथ तुरग मगावत भये. देखी कृपा करी सकल सराहे, दिए उचित जिन जिन तेई चाहे. हरन सकल श्रम प्रभु श्रम पाई, गए जहाँ शीतल अवराई. भरत दीन निज बसन डसाई, बैठे प्रभु से वही सब भाई. मारुत सुत तब मारुत करई, पुलक बपुष लोचन जल भरई. हनुमान सम नहीं बड़भागी, नहीं कोमु रामचरण अनुरागी. गिरिजा जासु प्रीति सेवकाई, बार बार प्रभु निज मुख गाई. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ವಸಿಷ್ಠ ಮುನಿಗಳು ಬಂದಿರ್ತಾರಲ್ಲ, ಅವರು ರಾಮನಿಗೆ ಹೇಳ್ತಾರೆ, ಕೊಳೆಯಿಂದ ಕೊಳೆನ ತೆಗಿಯೋದಕ್ಕೆ ಸಾಧ್ಯನಾ? ಅದೇ ರೀತಿ ನೀರನ್ನ ಕಡಿದ್ರೆ ಬೆಣ್ಣೆ ಬರುತ್ತಾ? ಅಂದರೆ ಇದು ಯಾಕೆ ಹೇಳಿದ್ರು ಅಂದರೆ, ಪ್ರೇಮ ಭಕ್ತಿ ಅನ್ನುವಂತಹ ನಿರ್ಮಲವಾದಂತಹ ಜಲ ಇಲ್ಲ ಅಂತಂದರೆ ಅಂತಃಕರಣದ ಅಜ್ಞಾನದ ಮಲ ಅನ್ನೋದು ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಚರಣಕಮಲದಲ್ಲಿ ಪ್ರೀತಿ ಇರುವಂಥವನೇ ಸರ್ವಜ್ಞನು, ತತ್ವಜ್ಞ, ಪಂಡಿತ, ಆಮೇಲೆ ಅಖಂಡ ವಿಜ್ಞಾನಿ ಮತ್ತು ದಕ್ಷ ಕೂಡ ಆಗಿರ್ತಾನೆ ಅಂತೆಲ್ಲ ಹೇಳಿದ್ರು. ಮುಂದುವರೆದು ಹೇಳ್ತಾರೆ, ಪ್ರಭು ಶ್ರೀರಾಮ, ನಿನ್ನಲ್ಲಿ ನಾನು ಒಂದೇ ಒಂದು ವರವನ್ನು ಬೇಡ್ತೀನಿ. ಏನಪ್ಪ ವರ ಅಂತಂದರೆ, ನಿನ್ನ ಚರಣಕಮಲದಲ್ಲಿ ನನ್ನ ಪ್ರೀತಿ ಅನ್ನೋದು ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಕ್ಷೀಣಿಸದೇ ಇರಲಿ. ಇದನ್ನು ನೀನು ಕೃಪೆ ಮಾಡು, ನನಗೆ ಒಂದು ಕೃಪೆಯನ್ನು ತೋರಿಸು. ನಿನ್ನ ಚರಣಗಳಲ್ಲಿ ನನ್ನ ಪ್ರೀತಿ ಜನ್ಮ ಜನ್ಮಾಂತರದಲ್ಲೂ ಇರಬೇಕು, ಅದು ಯಾವತ್ತೂ ಕಡಿಮೆ ಆಗಬಾರ್ದು ಅಂತ ಅವರು ಕೇಳ್ಕೊಳ್ತಾರೆ. ಈ ರೀತಿ ವಸಿಷ್ಠರು ಶ್ರೀರಾಮನಲ್ಲಿ ವಿನಂತಿ ಮಾಡಿಕೊಂಡು ತಮ್ಮ ಆಶ್ರಮಕ್ಕೆ ವಾಪಸ್ ಹೊರಟೋಗ್ತಾರೆ. ಅವರ ಹೃದಯದ ಭಾವನೆಯನ್ನು ಅರ್ಥ ಮಾಡಿಕೊಂಡು ಕೃಪಾಸಿಂಧುವಾದಂತಹ ಶ್ರೀರಾಮನಿಗೆ ತುಂಬ ಸಂತೋಷವಾಗುತ್ತೆ. ಯಾಕಂದರೆ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರ ಭಾವನೆ ಏನು ಅನ್ನೋದು ಗೊತ್ತಾಗುತ್ತಲ್ಲ, ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಆಮೇಲೆ ಸೇವಕರಿಗೆ ಸುಖಪ್ರದನಾದಂತಹ ಶ್ರೀರಾಮಚಂದ್ರ ಹನುಮಂತ ಭರತಾದಿ ಸೋದರರನ್ನೆಲ್ಲ ಸೇರಿಸ್ಕೊಂಡು ನಗರದ ಹೊರಭಾಗಕ್ಕೆ ಬಂದು ಹೇರಳವಾಗಿ ಗಜರಥ ತುರಗಗಳನ್ನು ತರಿಸ್ತಾನೆ. ಅದನ್ನು ಕೃಪಾದೃಷ್ಟಿಯಿಂದ ನೋಡಿ ಸಂತಸದಿಂದ ಅವುಗಳನ್ನೆಲ್ಲ ಕೊಂಡಾಡ್ತಾನೆ. ಅವನ್ನೆಲ್ಲ ಪ್ರಜಾಜನರು ಬಯಸಿದ್ದನ್ನು, ಅಂದರೆ ಅವ್ರು ಏನೇನು ಇಷ್ಟಪಡ್ತಾರೋ ಜನರು, ಅವರಿಗೆಲ್ಲ ಉಚಿತವಾಗಿ ಅವನು ಕೊಡೋದಕ್ಕೆ ಶುರು ಮಾಡ್ತಾನೆ. ಅದನ್ನೆಲ್ಲ ಯಾರ್ಯಾರು ಏನೇನು ಇಷ್ಟಪಟ್ಟಿದ್ರು ಅವ್ರಗಳ ಮನಸ್ಸಲ್ಲಿ ಏನಿರುತ್ತೆ ಅಂತ ಇವನಿಗೆ ಗೊತ್ತಾಗುತ್ತಲ್ಲ, ಸೊ ಅವ್ರವ್ರಿಗೆ ಏನೇನು ಬೇಕೋ ಎಲ್ಲವನ್ನ ಕೊಡ್ತಾನೆ. ಜಗತ್ತಿನಲ್ಲಿ ಎಲ್ಲರ ಶ್ರಮವನ್ನು ಪರಿಹರಿಸುವಂತಹ ಪ್ರಭು ಗಜ ರಥ ತುರುಗ ಇವನ್ನ ಹಂಚಿ ದಣಿವಾದ ಹಾಗೆ ಅವನಿಗೆ ಕಾಣಿಸುತ್ತೆ. ನೋಡಿ, ಎಲ್ಲರ ಶ್ರಮವನ್ನು ಪರಿಹರಿಸುವಂಥವ್ನು, ಎಲ್ಲರ ಕಷ್ಟಗಳನ್ನು ಎಲ್ಲರ ನೋವುಗಳನ್ನು ದೂರ ಮಾಡುವಂಥವನು, ಅವನಿಗೆ ಇವಾಗ ಗಜಗಳನ್ನು ರಥಗಳನ್ನು ಇದನ್ನೆಲ್ಲ ಹಂಚಿ 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 ಸುಸ್ತಾಗಿರೋ ಥರ ಕಾಣಿಸ್ತಾ ಇದ್ದಾನೆ. ಶ್ರಮ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಂತಾನೆ ಅಲ್ಲೇ ಹತ್ತಿರದಲ್ಲಿದ್ದಂಥ ಒಂದು ಮಾವಿನ ತೋಪಿಗೆ ಹೋಗ್ತಾನೆ. ಅಲ್ಲಿ ಭರತ ತನ್ನ ವಸ್ತ್ರವನ್ನು ಹಾಸಿ ಪ್ರಭುವಿಗೆ ಒಂದು ಆಸನವನ್ನು ಸಿದ್ಧಪಡಿಸ್ತಾನೆ. ಅವನು ಇಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿ, ವಿಶ್ರಾಂತಿಯನ್ನು ಪಡ್ಕೊಳ್ಳಿ ಅಂತ ಅವನು ತನ್ನ ವಸ್ತ್ರವನ್ನು ಹಾಸಿ ಅಲ್ಲಿ ಸಿದ್ಧಪಡಿಸ್ತಾನಲ್ವಾ. ರಾಮ ಕೂಡ ಆ ಆಸನದ ಮೇಲೆ ಮಲ್ಕೊಂಡು ವಿಶ್ರಾಂತಿಯನ್ನು ತಗೊಳ್ತಾನೆ. ತಮ್ಮಂದ್ರೆಲ್ಲ ಏನು ಮಾಡಿದ್ರು, ಈಗ ರಾಮನ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಅವರಿಗೆ ಗೊತ್ತಾಯಿತು, ಅಣ್ಣ ವಿಶ್ರಾಂತಿ ತಗೊಳ್ತಾನೆ ಅಂತ, ಈಗ ನಮಗೆ ಸೇವೆ ಮಾಡೋದಕ್ಕೊಂದು ಅವಕಾಶ ಸಿಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂಡ ಅವನ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಪವನಪುತ್ರ ಗಾಳಿ ಬೀಸೋದಕ್ಕೆ ಶುರು ಮಾಡ್ತಾನೆ. ರಾಮ ಸೇವೆಯಿಂದ ಹನುಮಂತನ ಶರೀರದಲ್ಲೆಲ್ಲ ಪುಳಕಿತವಾಗುತ್ತೆ, ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಹರಿಯೋದಕ್ಕೆ ಶುರುವಾಗುತ್ತೆ. ನೋಡಿ, ಇದು ಭಗವಂತನಿಗೂ ಭಕ್ತರಿಗೆ ಮಾತ್ರ ಗೊತ್ತಾಗುವಂಥ ವಿಷಯ. ಇದೆಲ್ಲ ಅವ್ರವ್ರ ಭಾವ ಹೇಗಿರುತ್ತೋ ಹಾಗೆ ಅವ್ರಿಗೆ ಅನುಭವ ಆಗುತ್ತೆ. ಆ ಅನುಭವ ಯಾರಿಗೆ ಗೊತ್ತಾಗುತ್ತೋ ಅವ್ರಿಗೆ ಅದರದ್ದು ವ್ಯಾಲ್ಯೂ ಏನಿದೆ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಏನಾಗ್ತಾ ಇದೆ ಅನ್ನೋದು ಕೂಡ ಅವ್ರು ಅರ್ಥ ಮಾಡ್ಕೊಳ್ಬೋದು. ಆದರೆ ಅದನ್ನು ಬಾಯಲ್ಲಿ ಮಾತುಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ.
ಶಿವ ಹೇಳ್ತಾನೆ, ಎಲೆ ಗಿರಿಜೆ, ಶ್ರೀರಾಮನ ಚರಣಕಮಲಗಳನ್ನು ಆಶ್ರಯಿಸಿದಂತಹ ಹನುಮಂತನಂತಹ ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ. ಅವನ ಪ್ರೀತಿಯನ್ನ, ಸೇವೆಯನ್ನ ಸ್ವತಃ ಶ್ರೀರಾಮನೇ ತನ್ನ ಮುಖದಿಂದ ಮತ್ತೆ ಮತ್ತೆ ಕೊಂಡಾಡಿದಾನೆ. ಬೇಕಾದಷ್ಟು ಕಡೆ ಹೇಳಿದಾನೆ ಹನುಮಂತನ ಬಗ್ಗೆ. ಅಂದ್ರೆ ಅಂಥ ಒಂದು ಸೇವಕನ ಒಂದು ಸ್ಥಾನ ಸಿಕ್ಕಿದೆಯಲ್ಲ ಹನುಮಂತನಿಗೆ, ನಿಜವಾಗ್ಲೂ ಅವನಷ್ಟು ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ ಅಂತನ್ಬಿಟ್ಟು ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.